ಸಿನಿಮಾದಲ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಯಾವಾಗ್ಲೂ ಮಾತಾಡ್ತಾನೆ ಇರ್ತೀವಿ, ಆದ್ರೆ ಇಂಡಿವಿಜುವಲ್ ಆಗಿ ಅವುಗಳಿಗಿರೋ ಮಹತ್ವ ಎಷ್ಟು ಅನ್ನೋದು ಇವತ್ತು ಅರ್ಥ ಆಗೋಯ್ತು. ಅದು ಕೂಡ ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾಗಳನ್ನ ನೋಡಿ. ಲವ್ OTP ಇದು ಅನೀಶ್ ಅವರೇ ಬರೆದು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದರ ಕಥೆ ವಿಚಾರಕ್ಕೆ ಬಂದ್ರೆ ನಮ್ಮ ಮುಖ್ಯ ಪಾತ್ರ ಅಕ್ಷಯ್ ಕ್ರಿಕೆಟರ್ ಆಗ್ಬೇಕು ಅನ್ನೋದು ಅವನ ಕನಸು. ಅಂಡ್ ಅವರಪ್ಪ SI ಶಂಕರ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಫೀಸರ್ ಅಂಡ್ ಅಷ್ಟೇ ಸ್ಟ್ರಿಕ್ಟ್ ಅಪ್ಪ. ಲವ್ ಅನ್ನೋದಿರ್ಲಿ, ಮನೇಲಿ ಹುಡುಗಿರ್ ವಿಷಯನೇ ಬರೋ ಹಾಗಿಲ್ಲ. ಸೊ ಹೀಗಿರುವಾಗ್ಲೇನೆ ಅಕ್ಷಯ್ಗೆ ಲವ್ ಆಗ್ಬಿಡತ್ತೆ. ಅದು ಒಂದಲ್ಲ ಎರಡೆರಡು. ಸೊ ಆ ವಿಷಯ ಮನೇಲಿ ಗೊತ್ತಾಯ್ತಾ, ಇವನ್ ಹೇಗೆ ಮ್ಯಾನೇಜ್ ಮಾಡ್ದ, ಅಲ್ಲಿ ಏನೇನ್ ಟ್ವಿಸ್ಟ್ ಇತ್ತು, ಏನೇನಾಯ್ತು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಫಸ್ಟ್ ಹಾಫ್ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಲವ್ ಸ್ಟೋರಿ, ಅದರೊಳಗಿರೋ ಪ್ರಾಬ್ಲಮ್, ಅಲ್ಲಿ ಸಿಚುವೇಶನ್ ಗಳನ್ನ ಕಾಂಪ್ಲಿಕೇಟ್ ಮಾಡ್ತಾ ಹೋದಂತ ರೀತಿ, ಆ ಪ್ರೊಸೆಸ್ ಅಲ್ಲಿ ಫನ್ ಇದೆ, ಫ್ರಸ್ಟ್ರೇಷನ್ ಇದೆ, ಪ್ರತಿಯೊಂದು ಸಂದರ್ಭದಲ್ಲೂ ಟೆನ್ಷನ್ ಅನ್ನೋದು ಬಿಲ್ಡ್ ಆಗ್ತಾನೆ ಹೋಗುತ್ತೆ. ಸೊ ಇದರಿಂದ ಸಿನಿಮಾ ನಮಗೆ ಒಂದು ಕಂಪ್ಲೀಟ್ನೆಸ್ ಅನ್ನ ಕೊಡುತ್ತೆ, ಅಟ್ಲೀಸ್ಟ್ ಮೊದಲ ಅರ್ಧದವರೆಗೆ. ಪರ್ಟಿಕ್ಯುಲರ್ಲಿ ಇಲ್ಲಿದ್ದಂತ ಸೀಕ್ವೆನ್ಸಸ್, ಸಂಭಾಷಣೆಗಳು ಒಂಥರ ಕ್ಯಾಟ್ ಅಂಡ್ ಮೌಸ್ ಸ್ಟೋರಿ ಫೀಲ್ ಕೊಡ್ತು ನನಗೆ. ಫಸ್ಟ್ ಲವ್, ಅದು ಬಂದಂತ ರೀತಿ, ಆ ಗರ್ಲ್ ಫ್ರೆಂಡ್, ಅಲ್ಲಿ ಅವರ ಸುತ್ತ ಬರ್ದಿರೋ ಸನ್ನಿವೇಶಗಳು ಮಜವಾಗಿತ್ತು, ಫ್ರೆಶ್ ಆಗಿತ್ತು. ಅಂಡ್ ನಂತರ ಬರೋ ತೊಂದರೆಗಳು, ಆ ಖಿಯೋಟಿಕ್ ಸಿಚುವೇಶನ್, ಯಪ್ಪ ನಕ್ಕಿ ಸಾಕಾಯ್ತು. ಇನ್ಫ್ಯಾಕ್ಟ್ ಥಿಯೇಟರ್ ಅಲ್ಲಿ ಇದ್ದಂತ ಎಲ್ಲರೂ ಕೂಡ ನಕ್ಕಿದೀವಿ, ಅಷ್ಟು ಫ್ರೆಶ್ ಆಗಿತ್ತು, ಎಂಗೇಜಿಂಗ್ ಆಗಿತ್ತು. ಇನ್ನ ರೈಟಿಂಗ್ ಅಲ್ಲೂ ಅಷ್ಟೇ ಡಿಫ್ರೆಂಟ್ ಆಗಿ ಬರ್ದಿದ್ದಾರೆ ಅನೀಶ್ ಅವರು. ಅಂದ್ರೆ ಜನ ಏನನ್ನ ಇಷ್ಟಪಡ್ತಾರೆ, ಪ್ರೆಡಿಕ್ಟಬಿಲಿಟಿ ಅನ್ನೋದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇನ್ನ ಕ್ಯಾರೆಕ್ಟರ್ಸ್ ಕಡೆ ಬಂದ್ರೆ ಅಪ್ಪನ ಪಾತ್ರ ಹೆವಿ ಇಂಟ್ರೆಸ್ಟಿಂಗ್ ಆಗಿತ್ತು. ತುಂಬಾ ಒಳ್ಳೊಳ್ಳೆ ಸೀಕ್ವೆನ್ಸಸ್ ಇದೆ ಅವರಿಗೆ ಅಂತ. ಹಾಗೆ ಶುರುವಿನಿಂದ ಜೊತೆಗೆ ಬರೋ ಸ್ನೇಹಿತನ ಪಾತ್ರ, ಅದು ಕೂಡ ಒಳ್ಳೆ ವ್ಯಾಲ್ಯೂನ ಆಡ್ ಮಾಡಿದೆ ಸಿನಿಮಾಗೆ. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಅಗೈನ್ ಅಪ್ಪನ ಪಾತ್ರ, ಮೊದಲ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಸ್ವರೂಪಿಣಿ ಅವರು, ಫ್ರೆಂಡ್ ಪಾತ್ರ, ಇವರೆಲ್ಲ ಸಖತ್ ಹೈಲೈಟ್ ಆಗ್ತಾರೆ, ಇಷ್ಟ ಆಗ್ತಾರೆ. ಅಂಡ್ ಆಸ್ ಯೂಶುವಲ್ ಅನೀಶ್ ಅವರು ತಮ್ಮ ಝೋನ್ ನಲ್ಲೇ ಇದ್ದಾರೆ. ಜೊತೆಗೆ ಈ ಸಲ ಅವರೇ ಡೈರೆಕ್ಟ್ ಮಾಡಿರೋದ್ರಿಂದ ಓವರ್ ಆಲ್ ಅವರನ್ನು ಸೇರಿ ಬೇರೆ ಎಲ್ಲಾ ಪಾತ್ರಗಳು ಕೂಡ ಅಟೆನ್ಷನ್ ನ ಪಡ್ಕೊಳ್ತವೆ. ಹಾಗೆ ಹಾಡುಗಳು ಕೂಡ ಸಂದರ್ಭಕ್ಕೆ ತಕ್ಕ ಹಾಗೇನೆ ಹೊಂದ್ಕೊಂಡಿದ್ದಾವೆ. ನೆಗೆಟಿವ್ಸ್ ಕಡೆ ಬಂದ್ರೆ ಸ್ಟ್ರೈಟ್ ಆಗಿ ಹೇಳ್ಬಿಡ್ಬೋದು ಸೆಕೆಂಡ್ ಹಾಫ್ ಅಂತ. ಬಿಕಾಸ್ ಅಲ್ಲಿವರೆಗೆ ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿ ಹೋಗ್ತಾ ಇರತ್ತೆ. ಕನ್ವರ್ಸೇಷನ್ಸ್ ಅಂತೂ ಒಳ್ಳೆ ಇಂಟ್ರೆಸ್ಟ್ ಅನ್ನ ಹುಟ್ಟಾಕಿರತ್ತೆ. ಬಟ್ ಅದಾದ್ಮೇಲೆ ಏನೇನ್ ಆಗತ್ತೆ, ಈ ಕಥೆ ಯಾವ ದಾರಿಯಲ್ಲಿ ಹೋಗುತ್ತೆ, ಅದೆಲ್ಲ ತುಂಬಾ ಮೊನೋಟನಸ್ ಆಗ್ಬಿಡತ್ತೆ. ಅಂದ್ರೆ ಫಸ್ಟ್ ಹಾಫ್ ಅಲ್ಲಿರೋ ತರ ಪ್ರಾಬ್ಲಮ್ಯಾಟಿಕ್ ಸೀಕ್ವೆನ್ಸಸ್ ಕಮ್ಮಿಯಾಗಿ ಕಾಮಿಡಿ ಅನ್ನೋದೇ ವರ್ಕ್ ಆಗಲ್ಲ. ಎಮೋಷನ್ಸ್ ಗಳನ್ನ ಜಾಸ್ತಿ ಮಾಡ್ಕೋತಾರೆ, ಫ್ಯಾಮಿಲಿ ಕಡೆ ಫೋಕಸ್ ಮಾಡ್ತಾರೆ. ಸೊ ಆಗ ಲಾಜಿಕಲ್ ಆಗಿ ಒಂದಷ್ಟು ಪ್ರಶ್ನೆಗಳು ಹೇಳ್ತವೆ. ಅಲ್ಲಿವರೆಗೂ ಏನೆಲ್ಲ ನೆಗೆಟಿವ್ ಗಳು ಮಾಸ್ಕ್ ಆಗಿತ್ತೋ ಅವೆಲ್ಲ ಒಂದೊಂದಾಗಿ ಕಾಣೋದಕ್ಕೆ ಶುರು ಆಗ್ತವೆ. ಅಂಡ್ ಇನ್ನೂ ಹಲವು ಸಂದರ್ಭಗಳು ನಮ್ಮನ್ನ ತಲುಪೋದೇ ಇಲ್ಲ. ನನ್ನ ಪ್ರಕಾರ ಸಿನಿಮಾ ಮೊದಲ ಅರ್ಧದಲ್ಲಿ ಯಾವ ತರ ಟ್ರೀಟ್ ಆಗಿತ್ತಲ್ವಾ, ಅದನ್ನೇ ಕ್ಯಾರಿ ಮಾಡಬಹುದಾಗಿತ್ತು. ಒಂಥರ DJ ಟಿಲ್ಲು ವೈಬ್ಸ್ ಇರ್ತಾ ಇತ್ತು. ಬಟ್ ಸೆಕೆಂಡ್ ಹಾಫ್ ರುಟೀನ್ ಆಗಿದ್ರಿಂದ ಸಿನಿಮಾದ ಗ್ರಾಫ್ ಕೆಳಗಿಳಿಯತ್ತೆ, ಇಂಟ್ರೆಸ್ಟ್ ಕಮ್ಮಿ ಆಗತ್ತೆ. ಟ್ವಿಸ್ಟ್ ಅಂತ ಆಗ್ಲಿ ಅಥವಾ ವಾಪಸ್ ಪುಲ್ ಬ್ಯಾಕ್ ಮಾಡುವಂತ ಸನ್ನಿವೇಶಗಳೇ ಕಾಣಲ್ಲ. ಅಂಡ್ ಕ್ಲೈಮ್ಯಾಕ್ಸ್, ಅದ್ರ ಬಗ್ಗೆ ಅಂತೂ ಏನ್ ಹೇಳೋಣ. ಸಿನಿಮಾ ಆಗಿ ಈ ತರ ಫಿನಿಶಿಂಗ್ ಅನ್ನ ಒಪ್ಕೊಳ್ಳೋದೇ ಕಷ್ಟ ಆಗತ್ತೆ. ನನಗಂತೂ ಆ ಕ್ಲೈಮ್ಯಾಕ್ಸ್ ಹಿಡಿಸ್ಲಿಲ್ಲ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಅಬೋ ಅವರೇಜ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಸಿನಿಮಾ. ಫಸ್ಟ್ ಹಾಫ್ ತುಂಬಾನೇ ಎಂಟರ್ಟೈನಿಂಗ್ ಆಗಿದೆ, ಥ್ರಿಲ್ ಇದೆ, ನಮ್ಮನ್ನ ನಗ್ಸಿ ಒಳ್ಳೆ ಭಾವನೆಯನ್ನ ತರ್ಸತ್ತೆ. ಬಟ್ ಆಗ್ಲೇ ಹೇಳ್ದ ಹಾಗೆ ಸೆಕೆಂಡ್ ಹಾಫ್ ಮತ್ತೆ ಕ್ಲೈಮ್ಯಾಕ್ಸ್ ತುಂಬಾನೇ ಮುಖ್ಯ. ಅಂಡ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಎಡವಿದೆ ಈ ಸಿನಿಮಾ. ಸೊ ಕೊನೆಯಲ್ಲಿ ರುಟೀನ್ ಆಗೋದ್ರೂ ಪರವಾಗಿಲ್ಲ, ಫನ್ ಇರ್ಬೇಕು, ಫ್ಯಾಮಿಲಿ ಎಮೋಷನ್ಸ್ಗೆ ಕನೆಕ್ಟ್ ಆಗ್ತೀವಿ ಅಂಡ್ ಅನೀಶ್ ಅವ್ರಿಗೋಸ್ಕರ ನೋಡ್ತೀವಿ ಅನ್ನೋದಾದ್ರೆ ನೀವಿದಕ್ಕೆ ಖಂಡಿತ ಹೋಗ್ಬೋದು. ಬಟ್ ಉಳ್ದವ್ರಿಗೆ ನಿಮ್ ಇಷ್ಟ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.